ಹೆಲೋ, ನಾನು ನಿಶಾ. ಇವತ್ತು ಕ್ಲಾಸ್ನಲ್ಲಿ ನಾವು ಪಂಚಾಯಿತಿಗಳನ್ನು ಕುರಿತು ನೋಡೋಣ. ಈ ಪಂಚಾಯಿತಿಗಳು ಭಾಗ 9 ಪಂಚಾಯಿತಿಗಳು. ದ ಪಂಚಾಯತ್ 243 243 ವಿಧಿಗಳನ್ನು ಒಳಗೊಂಡಿರುತ್ತೆ. 1959 ಅಕ್ಟೋಬರ್ 2ರಲ್ಲಿ ರಾಜಸ್ಥಾನದ ನಾಗೋರ್ನಲ್ಲಿ ನೆಹರು ಮತ್ತು ಅವರ ಮೊದಲ ಪಂಚಾಯತ್ ರಾಜ್ಯ ಉದ್ಘಾಟಿಸಿದರು. 1983ರಲ್ಲಿ ಕರ್ನಾಟಕ ಪಂಚಾಯತ್ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ರಾಮಕೃಷ್ಣ ಹೆಗಡೆಯವರು ಅದನ್ನು ಜಾರಿಗೆ ತಂದರು. ಕರ್ನಾಟಕ ಪಂಚಾಯತ್ ಕಾಯ್ದೆಯನ್ನು ಯಾರು ಜಾರಿಗೆ ತಂದ್ರಂದರೆ ರಾಮಕೃಷ್ಣ ಹೆಗಡೆಯವರು ಜಾರಿಗೆ ತಂದರು. ಆ ಸಂದರ್ಭದಲ್ಲಿ ಅಬ್ದುಲ್ ನಜೀರ್ ಸಾಬ್ರವರು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ ಸಚಿವರಾಗಿದ್ದರು. ಆವಾಗ ಅಬ್ದುಲ್ ನಜೀರ್ ಸಾಬ್ರವರು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ ಸಚಿವರು ಕೂಡ ಆವಾಗ ಆಗಿದ್ದರು. ಪಂಚಾಯತ್ ಸ್ಥಾಪನೆ ಮಾಡಬೇಕಪ್ಪ ಅಂದರೆ ಸಂಬಂಧಿಸಿದ ಒಂದು 5 ಆಯೋಗಗಳನ್ನು ರಚನೆ ಮಾಡ್ತಾರೆ. ಆ ಪಂಚಾಯತ್ ಸ್ಥಾಪನೆಗೆ ಸಂಬಂಧಿಸಿದ ಆಯೋಗಗಳು 5. ಅವು ಯಾವ್ಯಾವ ಅಂದರೆ ಈಗ ನಾವು ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಬಲವಂತರಾಯ್ ಮೆಹ್ತಾ ಸಮಿತಿ. ನೋಡಿ, ಒಂದು ಪಂಚಾಯತ್ ಸ್ಥಾಪನೆ ಮಾಡಬೇಕಪ್ಪ ಅಂದರೆ ಫಸ್ಟ್ನೇದು ಆಯೋಗವನ್ನು ರಚನೆ ಮಾಡ್ತಾರೆ. ಅದು ಬಲವಂತರಾಯ್ ಮೆಹ್ತಾ ಸಮಿತಿ. 1957ರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ, ಅಂದರೆ ಇದನ್ನು ರಚನೆ ಮಾಡ್ತಾರೆ. ಇದು 3 ಹಂತದ ಪಂಚಾಯಿತಿಗಳನ್ನು ಒಳಗೊಂಡಿರಬೇಕು ಅಂತ ಹೇಳ್ತದೆ. ಈ ಸಮಿತಿ 3 ರೀತಿಯ ಹಂತದಲ್ಲಿ ಪಂಚಾಯಿತಿಗಳನ್ನು ಒಳಗೊಂಡಿರಬೇಕು. ಒಂದು ಗ್ರಾಮ, ಬ್ಲಾಕ್ ಮಟ್ಟ ಮತ್ತು ಜಿಲ್ಲಾ ಶಿಫಾರಸು. ಬಾರ್ ಪಂಚಾಯಿತಿ ರಾಜ್ಯ ವ್ಯವಸ್ಥೆಯ ಪಿತಾಮಹ ಅಂತ ಕೂಡ ಇವರಿಗೆ ಬಲವಂತರಾಯ್ ಮೆಹ್ತಾರವರಿಗೆ ಕರೆಯುತ್ತಾರೆ. ಈ ರೀತಿಯಾಗಿ 3 ಹಂತದ ಪಂಚಾಯಿತಿ ಇರಬೇಕಂತ ಈ ಬಲವಂತರಾಯ್ ಮೆಹ್ತಾ ಸಮಿತಿ ತಿಳಿಸುತ್ತದೆ. ಎರಡನೇದಾಗಿ ಕೆ ಸಂತಾನಂ ಸಮಿತಿ 1963ರಲ್ಲಿ ಸ್ಥಾಪನೆ ಮಾಡ್ತಾರೆ. ಪಂಚಾಯತಿಗೆ ಆರ್ಥಿಕ ಹಂಚಿಕೆ ಬಗ್ಗೆ ಶಿಫಾರಸು ನೀಡಲು ನೇಮಕವಾಗುತ್ತದೆ. ಈ ಸಮಿತಿಯಲ್ಲಿ ಪಂಚಾಯತ್ ಇದೆಯಲ್ಲ, ಅಲ್ಲಿ ಆರ್ಥಿಕ ಹಂಚಿಕೆ ಅಂದರೆ ಹಂಚಿಕೆಗಳನ್ನು ಆರ್ಥಿಕವಾಗಿ ಅದರ ಬಗ್ಗೆ ಶಿಫಾರಸು ಮಾಡಬೇಕಪ್ಪ ಅಂದರೆ ಶಿಫಾರಸು ಮಾಡಲು ನೀಡುವ ನೇಮಕವಾಗುತ್ತದೆ ಅಂತ ಈ ಕೆ ಸಂತಾನಂ ಸಮಿತಿಯಲ್ಲಿ ಹೇಳಲಾಗಿದೆ. ಮೂರನೇದಾಗಿ ಪಂಚಾಯತ್ ಸ್ಥಾಪನೆಗೆ 3ನೇದು ಆಯೋಗ ಯಾವುದಂದರೆ ಅದು ಅಶೋಕ್ ಮೆಹ್ತಾ ಸಮಿತಿ. ಇದು ಅಶೋಕ್ ಮೆಹ್ತಾ ಸಮಿತಿಯು 1977ರಲ್ಲಿ ಸ್ಥಾಪನೆ ಮಾಡ್ತಾರೆ. ಈ ಆಯೋಗದಲ್ಲಿ ಏನಿದೆ ಅಂದರೆ ಜಿಲ್ಲಾ ಮತ್ತು ಮಂಡಲ ಅಂತರ 2 ಪಂಚಾಯಿತಿಗಳಿಗೆ ಶಿಫಾರಸು ಮಾಡಿದ್ದು, ಅಂದರೆ ಜಿಲ್ಲೆನೇ ಇರಬೇಕು ಮತ್ತು ಮಂಡಲದಲ್ಲಿ 2 ಪಂಚಾಯಿತಿಗಳಿಗೆ ಶಿಫಾರಸು ಮಾಡಿರಬೇಕು ಅಂತ ಈ ಸಮಿತಿ ಅಶೋಕ್ ಮೆಹ್ತಾ ಸಮಿತಿ ಹೇಳುತ್ತದೆ. 4ನೇದಾಗಿ GVK ರಾವ್ ಸಮಿತಿ. ಇದು 4ನೇ ಆಯೋಗ. ಇದು 1983ರಲ್ಲಿ ಸಮಿತಿಯನ್ನು ರಚನೆ ಮಾಡ್ತಾರೆ. ಪಂಚಾಯಿತಿಗಳಲ್ಲಿ ಅಧಿಕಾರಶಾಹಿ ಪಾಲ್ಗೊಳ್ಳುವಿಕೆಯನ್ನು ಮತ್ತು ನಿಯಂತ್ರಿಸಬೇಕೆಂಬ ಶಿಫಾರಸು ಕೂಡ ಈ ಸಮಿತಿಯಲ್ಲಿ ಮಾಡಲಾಗ್ತದೆ. ಅಧಿಕಾರಶಾಹಿ ಅದರಲ್ಲಿ ಪಾಲ್ಗೊಳ್ಳುವಿಕೆ ಮತ್ತು ನಿಯಂತ್ರಣವು ಕೂಡ ಇರಬೇಕು. ಇದನ್ನು ಶಿಫಾರಸನ್ನು ಮಾಡ್ತಾರೆ. 5ನೇದಾಗಿ LM ಸಿಂಘ್ವಿ ಸಮಿತಿ 1986ರಲ್ಲಿ ಇದು ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಇದರಲ್ಲಿ ಸಂವಿಧಾನಾತ್ಮಕವಾಗಿ ಸ್ಥಾನವನ್ನು ನೀಡಬೇಕು ಎಂದು ಶಿಫಾರಸು ಮಾಡ್ತದೆ. ಈ ಸಮಿತಿ ಸಂವಿಧಾನಾತ್ಮಕವಾಗಿ ಪಂಚಾಯತ್ಗಳನ್ನು ಸ್ಥಾನಮಾನ ನೀಡಬೇಕು ಅಂತ ಈ ಸಮಿತಿ ಶಿಫಾರಸನ್ನು ಮಾಡ್ತದೆ. ಈ ರೀತಿಯಾಗಿ ಪಂಚಾಯತ್ ಸ್ಥಾಪನೆ ಮಾಡಬೇಕಪ್ಪ ಅಂದರೆ 5 ಆಯೋಗಗಳನ್ನು ಸಮಿತಿಗಳನ್ನು ರಚನೆ ಮಾಡ್ತಾರೆ. ಇವು 5 ರಚನೆ ಮಾಡಲಿಕ್ಕೆ ಅಂದರೆ ಪಂಚಾಯತ್ ಸ್ಥಾಪನೆಗೆ ಸಂಬಂಧಿಸಿದ 5 ಆಯೋಗಗಳ ಕುರಿತು. ಇನ್ನು ಸಂವಿಧಾನದ 73ನೇ ತಿದ್ದುಪಡಿಯಲ್ಲಿ 1992ರಲ್ಲಿ PV ನರಸಿಂಹರಾವ್ ಅದರಲ್ಲ ಅವರು ಸರ್ಕಾರವನ್ನು ಮಾಡಿ 1993 ಏಪ್ರಿಲ್ 24ರಂದು ಅದನ್ನು ಜಾರಿಗೆಗೊಳಿಸಲಾಗ್ತದೆ. ಏಪ್ರಿಲ್ 24 ರಾಷ್ಟ್ರೀಯ ಪಂಚಾಯತ್ ರಾಜ್ಯ ದಿನ ಅಂತ ಆಚರಣೆ ಮಾಡಲಾಗ್ತದೆ. ಏಪ್ರಿಲ್ 24 ರಾಷ್ಟ್ರೀಯ ಪಂಚಾಯತ್ ರಾಜ್ಯ ದಿನ ಎಂಬುದು ಘೋಷಿಸುತ್ತಾರೆ. ಸಂವಿಧಾನದ 11ನೇ ಅನುಸೂಚಿಯನ್ನು ಪಂಚಾಯತಿಗೆ ಸಂಬಂಧಿಸಿದ ವಿಷಯಗಳನ್ನು ಸೇರ್ಪಡೆ ಮಾಡಲಾಯಿತು. ಪಂಚಾಯತ್ಗೆ ಸಂಬಂಧಿಸಿದಂತಹ ವಿಷಯಗಳು ಎದರಲ್ಲಿ ಸೇರ್ಪಡೆ ಅಂದರೆ ಸಂವಿಧಾನದ 11ನೇ ಅನುಸೂಚಿ ಇದೆಯಲ್ಲ, ಅನುಸೂಚಿಯಲ್ಲಿ 11ನೇ ಅನುಸೂಚಿಯಲ್ಲಿ ಪಂಚಾಯತ್ ಸಂಬಂಧಿಸಿದ ವಿಷಯಗಳನ್ನು ಸೇರ್ಪಡೆ ಮಾಡಲಾಗಿದೆ. ಪಂಚಾಯತಿಗಳು ಅಸ್ತಿತ್ವಕ್ಕೆ ಬಂದವು. ಆವಾಗ ಪಂಚಾಯತದಲ್ಲ ಅವು ಅಸ್ತಿತ್ವಕ್ಕೆ ಬಂದವು. ನಂತರ ವಿಕೇಂದ್ರೀಕರಣದ ಜಾರಿಗೆ ಪಂಚಾಯತನ್ನು ಕೂಡ ಅದರಲ್ಲಿ ಸ್ಥಾಪಿಸಲಾಯಿತು. ಕರ್ನಾಟಕದಲ್ಲಿ 1993ರ ಮೇ 10ರಂದು ಜಾರಿಗೆ ತರಲಾಯಿತು.
ಎರಡನೇ ಪಾಯಿಂಟು, ವಿಕೇಂದ್ರೀಕರಣದಿಂದ ಸ್ವಾವಲಂಬಿ ಸ್ವಯಂಪೂರ್ಣ ಮತ್ತು ಸಮೃದ್ಧಿ ಗ್ರಾಮವನ್ನು ಅಭಿವೃದ್ಧಿಪಡಿಸುವುದು. ಇದನ್ನೇ ಗಾಂಧೀಜಿಯವರು ಗ್ರಾಮ ಸ್ವರಾಜ ಅಂತ ಕರೀತಾರೆ. ವಿಕೇಂದ್ರೀಕರಣದಿಂದ ಸ್ವಾವಲಂಬಿ ಸ್ವಯಂಪೂರ್ಣ ಮತ್ತು ಸಮೃದ್ಧಿ ಗ್ರಾಮ ಏನಿದೆಯಲ್ಲ ಅದನ್ನು ಸಮೃದ್ಧಿ ಗ್ರಾಮ ಅಭಿವೃದ್ಧಿಪಡಿಸ್ತೀವಲ್ಲ, ಆ ಅಭಿವೃದ್ಧಿಪಡಿಸುವುದೇ ಗಾಂಧೀಜಿಯವರು ಗ್ರಾಮ ಸ್ವರಾಜ ಎಂದು ಅವರು ಕರೆಯುತ್ತಾರೆ. ಮೂರನೇ ಪಾಯಿಂಟು, ವಿಕೇಂದ್ರೀಕರಣವು ಎಲ್ಲ ರೀತಿಯ ಶೋಷಣೆಯನ್ನು ತಡೆಯುತ್ತದೆ. ನೋಡಿ, ವಿಕೇಂದ್ರೀಕರಣ ಇದೆಯಲ್ಲ, ಎಲ್ಲ ರೀತಿಯ ಶೋಷಣೆಗಳನ್ನು ಅದನ್ನು ತಡೆಯೋದಕ್ಕೆ ಅವಕಾಶ ಮಾಡಿಕೊಡ್ತದೆ. ಹೆಂಗಂದರೆ ಮಾನವ ಸ್ವತಂತ್ರ ಮತ್ತು ಘನತೆಯನ್ನು ಸಂರಕ್ಷಿಸುವುದು. ಮಾನವನಿಗೆ ಸ್ವತಂತ್ರ ಬೇಕು, ಘನತೆಯೂ ಬೇಕು, ಅದು ಎಲ್ಲವೂ ಕೂಡ ಸಂರಕ್ಷಿಸುತ್ತದೆ. ಮತ್ತು ಸಹಾನುಭೂತಿ ಮತ್ತು ಸಹಕಾರದಂತಹ ಮಾನವೀಯ ಮೌಲ್ಯಗಳನ್ನು ಕೂಡ ಅದನ್ನು ವೃದ್ಧಿಸುತ್ತದೆ. ವಿಕೇಂದ್ರೀಕರಣ ಇದೆಯಲ್ಲ, ಮಾನವೀಯ ಮೌಲ್ಯಗಳು ಮತ್ತು ಸಹಾನುಭೂತಿ ಮತ್ತು ಸಹಕಾರದಂತಹ ಎಲ್ಲ ಮೌಲ್ಯಗಳನ್ನು ಕೂಡ ಅದು ವೃದ್ಧಿಸುತ್ತದೆ. ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ಗಳು ಪ್ರಜಾಪ್ರಭುತ್ವದ ತತ್ವದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ನೋಡಿ, ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್, ಇವು 3 ಪಂಚಾಯಿತಿಗಳು ಪ್ರಜಾಪ್ರಭುತ್ವ ಇದೆಯಲ್ಲ ನಮ್ಮದು, ಆ ಪ್ರಜಾಪ್ರಭುತ್ವ ತತ್ವದ ಅಡಿಯಲ್ಲಿ ಇವು 3 ಕೂಡ ಕಾರ್ಯವನ್ನು ನಿರ್ವಹಿಸುತ್ತವೆ. ನೆಕ್ಸ್ಟ್ ಪಾಯಿಂಟ್, ಗ್ರಾಮ ಪಂಚಾಯಿತಿಗಳು ಜನಸಂಖ್ಯೆಗೆ ಆಧಾರಿತವಾಗಿ ರಚಿತವಾಗಿವೆ. ಒಟ್ಟು 5,000 to 7,000 ಜನಸಂಖ್ಯೆಯಲ್ಲಿ ಇದ್ದರೆ ಅದನ್ನು ಗ್ರಾಮ ಪಂಚಾಯಿತಿ ಅಂತ ನಾವು ಕರಿತೀವಿ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಕೇವಲ 2,000 ಜನಸಂಖ್ಯೆ ಇರುವ ಗ್ರಾಮಗಳು ಕೂಡ ಪಂಚಾಯಿತಿ ರಚಿಸುವ ಅವಕಾಶವೂ ಕೂಡ ನಮಗೆ ಕಲ್ಪಿಸಿವೆ. 400 ಮತದಾರರಿಗೆ ಒಬ್ಬ ಪ್ರತಿನಿಧಿ, 400 ಮತದಾರರು ಇರ್ತಾರಲ್ಲ ಅವರಿಗೆ ಒಬ್ಬ ಪ್ರತಿನಿಧಿಯನ್ನು ಆಯ್ಕೆ ಮಾಡಬೇಕು. ಆ ಪಂಚಾಯಿತಿಗಳಲ್ಲಿ 50% ಮಹಿಳೆಯರಿಗೆ ಮೀಸಲಾತಿ ಕೂಡ ನೀಡಬೇಕು ಅಂತ ಪಂಚಾಯತಲ್ಲಿ ಹೇಳಲಾಗಿದೆ. ಗ್ರಾಮ ಪಂಚಾಯಿತಿ ಆಡಳಿತ ಅವಧಿಯು ಮೊದಲ ಸಭೆಯು ಆರಂಭವಾದ ದಿನದಿಂದ 5 ವರ್ಷಗಳವರೆಗೆ ಇರುತ್ತದೆ. ಆಡಳಿತ ಅವಧಿ ಎಷ್ಟಪ್ಪ ಅಂದರೆ ಗ್ರಾಮ ಪಂಚಾಯಿತಿಯಲ್ಲಿ ಆರಂಭದಿಂದ ಹಿಡಿದು 5 ವರ್ಷ ಅವರ ಆಳ್ವಿಕೆಯನ್ನು ಮಾಡ್ಬೋದು. ಪ್ರತಿ 400 ಮತದಾರರಿಗೆ ಒಬ್ಬ ಗ್ರಾಮ ಪಂಚಾಯಿತಿ ಪ್ರತಿನಿಧಿಯೂ ಕೂಡ ಆಯ್ಕೆಯಾಗುತ್ತಾನೆ. 400 ಮತದಾರರಿಗೆ ಒಬ್ಬ ಗ್ರಾಮ ಪಂಚಾಯಿತಿ ಅಂದರೆ ಒಬ್ಬ ಸದಸ್ಯ ಆಯ್ಕೆಯಾಗ್ತಾನೆ. ನೆಕ್ಸ್ಟ್ ಪಾಯಿಂಟ್, ಗ್ರಾಮ ಪಂಚಾಯಿತಿಯ ಕಾರ್ಯಪಾಲನೆಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರವನ್ನು ರಾಜ್ಯ ಸರ್ಕಾರವೂ ನೇಮಕ ಮಾಡುತ್ತದೆ. ಮತ್ತು ಪಂಚಾಯತ್ ರಾಜ್ಯ ಕಾಯ್ದೆ 2ನೇ ತಿದ್ದುಪಡಿಯ ಪ್ರಕಾರ ಪ್ರತಿ ಪಂಚಾಯತ್ ಇದೆಯಲ್ಲ, ಆ ಪ್ರತಿ ಪಂಚಾಯತ್ ಸದಸ್ಯರೂ ಕೂಡ ಕಡ್ಡಾಯವಾಗಿ ತಮ್ಮ ಮನೆಗಳಲ್ಲಿ ಏನಿರಬೇಕಂದ್ರೆ ಒಂದು ಶೌಚಾಲಯವನ್ನು ಹೊಂದಿರಬೇಕು. ಮತ್ತು ಒಂದು ವೇಳೆ ಇಲ್ಲದಿದ್ದರೆ ಚುನಾಯಿತರಾದ ರಾಜ್ಯಗಳು ಪಂಚಾಯತ್ ಚುನಾವಣೆಗೆ ಕನಿಷ್ಠ ಅಂತ ಕೂಡ ಹೇಳಲಾಗಿದೆ. ಗ್ರಾಮೀಣ ಅಭಿವೃದ್ಧಿಯ ಕಾರ್ಯಕ್ರಮಗಳು, ಈ ಗ್ರಾಮೀಣಿಗೆ ಸಂಬಂಧಿಸಿದಂತಹ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗ್ತದೆ. ಯಾವುದಂದರೆ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು MGNREGP ಸ್ವರ್ಣ ಜಯಂತಿ ಕೂಡ ಗ್ರಾಮ ಉದ್ಯೋಗ ಯೋಜನೆಗಳು, ಉದ್ಯೋಗ ನಿರ್ಮಾಣ ಮತ್ತು ಬಡತನ ನಿರ್ಮೂಲನೆ ಯೋಜನೆಗಳಾಗಿವೆ. ಇವೆಲ್ಲವೂ ಕೂಡ ಗ್ರಾಮೀಣ ಒಂದು ಅಭಿವೃದ್ಧಿ ಆಗಬೇಕಪ್ಪ ಅಂದರೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತದೆ. ಸುವರ್ಣ ಗ್ರಾಮೋದಯ ಯೋಜನೆ ಮೂಲಕ ಮೂಲಭೂತ ಸೌಕರ್ಯಗಳನ್ನು ಕೂಡ ಬಲಪಡಿಸುವುದಾಗಿದೆ. ಇಂದಿರಾ ಆವಾಸ್ ಯೋಜನೆ, ಅಂಬೇಡ್ಕರ್ ವಾಲ್ಮೀಕಿ ವಸತಿ ಯೋಜನೆ, ಆಶ್ರಯ ಯೋಜನೆ ಮುಂತಾದ ಯೋಜನೆಗಳು ಕೂಡ ವಸತಿ ಇಲ್ಲದವರಿಗೆ ವಸತಿಯನ್ನು ನಿರ್ಮಿಸಬೇಕು, ಮನೆಯನ್ನು ನಿರ್ಮಿಸಬೇಕು. ಈ ಕಾರ್ಯಕ್ರಮಗಳನ್ನು ಪಂಚಾಯಿತಿಗಳ ಮೂಲಕ ಅನುಷ್ಠಾನಗೊಳಿಸಬೇಕು. ಇವೆಲ್ಲವೂ ಕಾರ್ಯಕ್ರಮಗಳನ್ನು ಪಂಚಾಯಿತಿ ಮೂಲಕವೇ ಜನರಿಗೆ ತಲುಪಬೇಕಂತಹ ಅನುಷ್ಠಾನಗೊಳಿಸಲಾಗುತ್ತದೆ. ಭಾರತದ ಸುಮಾರು 2,50,000 ಗ್ರಾಮ ಪಂಚಾಯಿತಿಗಳಿದ್ದು ಇವುಗಳಿಗೆ ಭಾರತ ನೆಟ್ ಯೋಜನೆಯ ಮೂಲಕ ವೈಫೈ ಡಿಜಿಟಲ್ ಸೌಲಭ್ಯಗಳೂ ಕೂಡ ಒದಗಿಸಲಾಗುತ್ತಿದೆ. ಇದು ಗ್ರಾಮ ಪಂಚಾಯಿತಿ. ಇನ್ನು ನೆಕ್ಸ್ಟ್ ತಾಲೂಕ್ ಪಂಚಾಯಿತಿ ಪ್ರತಿ 10,000 ಮತದಾರರಿಗೆ ಒಬ್ಬರಂತೆ, ಅಂದರೆ 10,000 ಮತದಾರರಲ್ಲ ಅವರಿಗೆ ಒಬ್ಬರಂತೆ ತಾಲೂಕು ಪಂಚಾಯಿತಿ ಸದಸ್ಯರನ್ನು ಕೂಡ ಹೊಂದಿರುತ್ತದೆ. ತಾಲೂಕು ಪಂಚಾಯಿತಿಯ ಸದಸ್ಯರ ಅಧಿಕಾರಾವಧಿ ಅವ್ರದ್ದು ಕೂಡ 5 ವರ್ಷ. ಜಿಲ್ಲಾ ಪಂಚಾಯಿತಿಯಲ್ಲಿ 40,000 ಜನಸಂಖ್ಯೆಗೆ ಒಬ್ಬ ಪ್ರತಿನಿಧಿ ಕೂಡ ಇರುತ್ತಾರೆ. 40,000 ಜನಸಂಖ್ಯೆ ಇದ್ದರೆ ಒಬ್ಬ ಪ್ರತಿನಿಧಿ ಇದ್ದರೆ ಅದು ಜಿಲ್ಲಾ ಪಂಚಾಯತ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 30,000 ಜನಸಂಖ್ಯೆಗೂ ಕೂಡ ಒಬ್ಬ ಪ್ರತಿನಿಧಿ, ಕೊಡಗಿನಲ್ಲಿ ಪ್ರತಿ 18,000ಕ್ಕೆ ಒಬ್ಬ ಪ್ರತಿನಿಧಿ ಕೂಡ ಇರುತ್ತಾರೆ.
ಜಿಲ್ಲಾ ಪಂಚಾಯಿತಿ ಸದಸ್ಯರ ಅಧಿಕಾರಾವಧಿಯು ಕೂಡ ಅವ್ರದ್ದು ಸೇಮ್ ಗ್ರಾಮ ಮತ್ತು ತಾಲೂಕ್ ಪಂಚಾಯಿತಿ ಇದ್ದಂತೆ ಅವ್ರದ್ದು ಕೂಡ 5 ವರ್ಷಗಳ ಕೂಡ ಅಧಿಕಾರ ಅವಧಿ ಇರುತ್ತದೆ. ಜಿಲ್ಲಾ ಪಂಚಾಯಿತಿಯಲ್ಲಿ ಕೂಡ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರವನ್ನು ಕೂಡ ಸರ್ಕಾರ ಕೂಡ ನೇಮಿಸ್ತದೆ. ಅಂದರೆ ಇವ್ರದ್ದು ಕಾರ್ಯನಿರ್ವಹಣಾ ಅಧಿಕಾರವು ಕೂಡ ಸರ್ಕಾರವೇ ನೇಮಿಸುತ್ತದೆ. ಇವರು ಜಿಲ್ಲಾಧಿಕಾರ ಮಟ್ಟದ ಅಧಿಕಾರಿಗಳು ಕೂಡ ಇವರು ಆಗಿರುತ್ತದೆ. ಇವೆಲ್ಲವೂ ಕೂಡ ಪಂಚಾಯತಿಗಳನ್ನು ಕುರಿತು. ಪ್ಲೀಸ್ ಮೈ ಚಾನಲ್ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.